60% ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ 40% ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನವ್ರ ಮೇಲೆ ಈಗಿರುವಂಥ ಆರೋಪ 60% ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ 60% ಆರೋಪಕ್ಕೆ ಕೈ ನಾಯಕರು ಗರಂ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಏನಾದರೂ ದಾಖಲೆಗಳಿದ್ರೆ ವಿವರಗಳಿದ್ರೆ ಕೊಡಲಿ, ಸುಮ್ಮನೆ ಯಾಕೆ ಆರೋಪ ಮಾಡಬೇಕು? ಇದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. 60% ಆರೋಪಕ್ಕೆ ದಾಖಲೆ ಇದ್ರೆ ಕೊಳ್ಳಿ ಕುಮಾರಸ್ವಾಮಿ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಸವಾಲ್ ಹಾಕಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದೇನು ಅಂದರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ. ಯಾರು ತಗೊಂಡಿದ್ದಾರೆ, ಯಾರು 60% ಕಮಿಷನ್ ತಗೊಂಡಿದ್ದಾರೆ, ಅದನ್ನು ಎಕ್ಸಾಮಿನ್ ಮಾಡಿಸೋಣ, ತನಿಖೆ ಮಾಡಿಸೋಣ. ಮತ್ತು ಅವ್ರು ಯಾರು ತೊಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತಗೊಳ್ಳೋಣ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ. ನಿಮ್ಮ ಹತ್ರ ಡೆಫಿನೆಟ್ಟು ಪ್ರೂಫ್ ಇದ್ದರೆ ಅದನ್ನು ಕೊಡಿ. ಅಲ್ಲ, ಈಗ ಕೆಂಪಣ್ಣವರು ನಾವು ಯಾರು ಹೇಳಲಿಲ್ಲ. ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ, ಪ್ರಧಾನಮಂತ್ರಿಗಳಿಗೆ ಅವ್ರ ಪತ್ರ ಬರೆದ ಮೇಲೆ, ಸ್ಪೆಸಿಫಿಕ್ ಕೇಸಸ್ಗಳು ಹೇಳಿದ ಮೇಲೆ ನಾವು ಅದನ್ನು ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡಿದೆವು. ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ಬೋದಲ್ಲ. ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತಗೊಳ್ತೀವಿ. ಒಂದು ಕುಮಾರಸ್ವಾಮಿ ಇಲ್ಲ ಸಲದ್ದನ್ನು ಆರೋಪ ಮಾಡ್ತಾರೆ. ಅವರ ಭಂಡಾರದ ಬಂಡವಾಳ ಏನು ಅಂತ ನಮ್ಗೆ ಗೊತ್ತು. ಇದು ಡಿ ಕೆ ಸುರೇಶ್ ಅವರ ಹೇಳಿಕೆ. ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಲಿ, ಏನು ಕೊಡಬೇಕು ಅಂತ ಯೋಚನೆ ಮಾಡಲಿ. ವಿಶ್ವೇಶ್ವರಯ್ಯ ಕಬ್ಬಿಣ ಕಾರ್ಖಾನೆ ತೊಂದರೆಯಲ್ಲಿದೆ, ಕಷ್ಟದಲ್ಲಿದೆ, ಅದನ್ನು ಸರಿ ಮಾಡಲಿ. ಅದನ್ನು ಬಿಟ್ಟು ಶನಿವಾರ ಭಾನುವಾರ ರಾಜ್ಯಕ್ಕೆ ಬರೋದು, ಆರೋಪ ಮಾಡೋದು, ಇದನ್ನೆಲ್ಲ ಬಿಟ್ಟು ಬಿಡಬೇಕು. ನೋಡಿ, ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಈ ದೇಶದಲ್ಲಿ ಸೇವೆ ಮಾಡಲಿಕ್ಕೆ. ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು, ಸಲಹೆಗಳನ್ನು ಕೊಡಲಿ ಅಂತೇಳಿ 25ನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆ ಬುದ್ಧಿಯನ್ನ ಭಗವಂತ ಕೊಟ್ಟು, ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು, ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಹೇಳಿದ್ನಲ್ಲಪ್ಪ, ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದೀನಲ್ಲ. 60% 40% ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನನ್ನ, ಕುಮಾರಸ್ವಾಮಿ ಅವ್ರಿಗೇನು ಅಧಿಕಾರ ಇಲ್ಲ ಅಂತಲ್ಲ. ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ. ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನ ಅವರು ಗಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳ ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ, ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತಹ ಪಾಲುಗಳ ಬಗ್ಗೆ ರಾಜ್ಯಕ್ಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಮಾತಾಡಿದ್ದಾರೆ. HDK ಭಂಡಾರದಲ್ಲಿ ಏನೇನಿದೆ ಅಂತ ಗೊತ್ತು. 60% ಆರೋಪಕ್ಕೆ DCM DK ಶಿವಕುಮಾರ್ ಲೇವಡಿ ಮಾಡಿರುವಂಥ ರೀತಿ ಇದು. ಭಂಡಾರದ ಕತೆ ಗೊತ್ತಿದೆ ನನಗೆ, ಭಂಡಾರದ ಬಂಡವಾಳ ಗೊತ್ತು, ಆದರೆ ಈಗ ಮಾತಾಡಲ್ಲ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತಾರೆ ಡಿ ಕೆ. ಅವರ ಭಂಡಾರದಲ್ಲಿ ಏನೇನಿದೆ ಅಂತ ಮಾತಾಡೋಣ, ಈಗ ಬೇಡ ಅದಲ್ಲ.